ಹಾಯ್, ಸಿಂಪಲ್ಲಾಗಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಅಕ್ಕಿ ರೋಟಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡ್ತಿರ್ಬೋದು ನೀವು ಅಕ್ಕಿ ರೊಟ್ಟಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಫಸ್ಟು ನಾನು ಇಲ್ಲಿ 1 ಲೋಟ ಆಗುವಷ್ಟು ನೀರನ್ನು ತೊಗೋತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ, ಸಾಲ್ಟ್ ಕರಗಿದ ನಂತರ ಅಕ್ಕಿ ಹಿಟ್ಟು 1 ಲೋಟ ಆಗುವಷ್ಟು, ನಾವು ಯಾವ ಲೋಟದಲ್ಲಿ ನೀರು ತೊಗೊಂಡಿರ್ತೀವಿ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನ ಒಂದು ಸ್ಪೂನ್ನ ಸಹಾಯದಿಂದ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಕರೆಕ್ಟಾಗಿ ಈ ಥರ ಒಂದು ಸ್ಪೂನ್ನ ಸಹಾಯದಿಂದ ಕಲಿಸ್ಕೋಬೇಕು. ನೆನಪಿರಲಿ, ಲೋ ಫ್ಲೇಮಲ್ಲಿರಬೇಕು, ಯಾಕೆಂದರೆ ಹಿಟ್ಟು ಸೀದ್ ಹೋಗುತ್ತೆ. ಅದಕ್ಕೆ ಈ ಥರ ಕಲಸಿದ ನಂತರ ಅದನ್ನ ಸ್ವಲ್ಪ ಹೊತ್ತು ಕೆಳಗಡೆ ಇಳಿಸಿಡಬೇಕು. ಮುಚ್ಚಿ ಸ್ವಲ್ಪ ಹೊತ್ತು ಒಂದು 2-3 ಮಿನಿಟ್ಸು ಮುಚ್ಚಿಡಬೇಕು. ಓಕೆನಾ? ಆಮೇಲೆ ಇದನ್ನ ತೆಗೆದು ಸ್ವಲ್ಪ ತಣ್ಣೀರನ್ನು ತೊಗೊಂಡು ತಣ್ಣೀರಲ್ಲಿ ಕೈ ಅದ್ದಿ ಅಕ್ಕಿ ಹಿಟ್ಟನ್ನು ಸರಿಯಾಗಿ ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ತಣ್ಣದ್ರೂ ಓಕೆ, ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಬಿಸಿ ಇರುತ್ತೆ ಅದು. ಸೊ ಇದೇ ಥರ ಕಲಿಸ್ಕೊಂಡು ಒಂದು ಈ ಪರ್ಫೆಕ್ಟ್ ಹದಕ್ಕೆ ಬರೋ ಥರ ಕಲಿಸ್ಕೋಬೇಕು. ಓಕೆನಾ? ಈ ಥರ ಕಲಿಸ್ಕೊಂಡು ಅದರಲ್ಲಿ ಸ್ವಲ್ಪ ತೊಗೊಂಡು ಚಪಾತಿ ಮಾಡ್ತೀವಲ್ಲ ಅದ್ರ ಮೇಲೆ ಈ ಥರ ಚೆನ್ನಾಗಿ ತಿಕ್ಕೋಬೇಕು. ಆವಾಗ ನಾವು ರೊಟ್ಟಿ ಮಾಡಿದಾಗಲೂ ಅದು ಕಟ್ ಆಗಲ್ಲ ರೊಟ್ಟಿ. ಓಕೆನಾ? ಈ ಥರ ನೋಡಿ ನಾನು ಕಲಿಸ್ತಿದ್ದೀನಲ್ಲ, ಇದೇ ಥರ ತಿಕ್ಕೋಬೇಕು ಸ್ವಲ್ಪ ಹೊತ್ತು. ಆಮೇಲೆ ಅದನ್ನ ಒಂದು ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡು, ಈ ಥರ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಹಿಟ್ಟನ್ನು. ಈ ಥರ ಮೀಡಿಯಮ್ ಸೈಜ್ ಉಂಡೆಗಳನ್ನು ಮಾಡಿಕೊಂಡು ಅದನ್ನ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡು ನಾವು ಚಪಾತಿ ಹಿಟ್ಟಿನ ಕೆಳಗಡೆ ಅದೇ ಥರ ಹಿಟ್ಟು ಅಡಿ ಹಾಕಿ ಈ ಥರ ಲಟ್ಸ್ಕೋಬೇಕು. ನೋಡಿ ಎಷ್ಟು ತೆಳ್ಳಗಾಗಿ ಅಕ್ಕಿ ರೊಟ್ಟಿ ಆಗಿದೆ ಅಂತ. ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ. ಆನಂತರ ನಾರ್ಮಲ್ ಹೈ ಫ್ಲೇಮಲ್ಲಿ ತವಾ ಬಿಸಿ ಆದ ನಂತರ ಅದನ್ನು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ರೊಟ್ಟಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ಓಕೆನಾ? ಇದು ಯಾವುದೇ ನಿಮ್ಮದು ಸೈಡ್ ಡಿಶ್ ಜೊತೆನೂ ಚೆನ್ನಾಗಾಗುತ್ತೆ. ನಾನ್ ವೆಜ್ಗಳಿಗೂ ಚೆನ್ನಾಗಾಗುತ್ತೆ. ಚಿಕನ್ ಸುಕ್ಕ ಇರ್ಬೋದು ಅಥವಾ ಚಿಕನ್ ಸಾಂಬಾರು ಇರ್ಬೋದು. ವೆಜ್ಗೂ ಕೂಡ ಸಖತ್ತಾಗಿರುತ್ತೆ. ವೆಜ್ ಕುರ್ಮಾ ಈ ಥರದ್ದು. ನಾನು ಇವತ್ತು ಮೊಳಕೆ ಕಾಳು ಪಲ್ಯ ಮಾಡಿದ್ದೆ. ಸೊ ಇದ್ರ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.